ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. GSTಯಲ್ಲಿ 5 ಮಾರ್ಕ್ಸಿನ ಟೈಮ್ ಆಫ್ ಸಪ್ಲೈ ಪ್ರಾಬ್ಲಮನ್ನು ಮಾಡಿಸ್ತಾ ಇದ್ದೀನಿ. ಲಾಸ್ಟ್ ಇಯರ್ನಲ್ಲಿ ಟೈಮ್ ಆಫ್ ಸಪ್ಲೈ ವೆರಿ ಸಿಂಪಲ್ ಪ್ರಾಬ್ಲಮ್ ಕೇಳಿದರು. ಬಟ್ ಈ ಕ್ವಶನಲ್ಲಿ ಎಲ್ಲೂ ಕೂಡ ಫೈಂಡ್ ಔಟ್ ದ ಟೈಮ್ ಆಫ್ ಸಪ್ಲೈ ಆಫ್ ಗುಡ್ಸ್ ಅಂತ ಕೊಟ್ಟು ಯಾವ ಮೆಥಡ್ನಲ್ಲಿ ಸೊಲ್ಯೂಷನ್ ಮಾಡಿ ಅಂತ ಕೊಡಲಿಲ್ಲ. ಟೈಮ್ ಆಫ್ ಸಪ್ಲೈ ಆಫ್ ಗುಡ್ಸ್ ಮಾಡಬೇಕಾದ್ರೆ ಎರಡು ಮೆಥಡ್ ಇದೆ, ಫಾರ್ವರ್ಡ್ ಚಾರ್ಜ್ ಮೆಕಾನಿಸಮ್ ಮತ್ತು ರಿವರ್ಸ್ ಚಾರ್ಜ್ ಮೆಕಾನಿಸಮ್. ನಾವು ರಿವರ್ಸ್ ಚಾರ್ಜ್ ಮೆಕಾನಿಸಮ್ನಲ್ಲಿ ಸೊಲ್ಯೂಷನ್ ಮಾಡಬೇಕು ಅಂತಂದರೆ 3 ಇನ್ಫಾರ್ಮೇಷನ್ ಗೊತ್ತಿರಬೇಕು. ಒಂದು ಡೇಟ್ ಆಫ್ ರಿಸಿಪ್ಟ್ ಆಫ್ ಗುಡ್ಸ್, ಮತ್ತು ಡೇಟ್ ಆಫ್ ಡೆಬಿಟ್ ಇನ್ ದ ಬ್ಯಾಂಕ್ ಅಕೌಂಟ್, ದೆನ್ ಡೇಟ್ ಆಫ್ ಎಂಟ್ರಿ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಈ 3 ಇನ್ಫಾರ್ಮೇಷನ್ ಬೇಕೇ ಬೇಕು. ಈ 3 ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂತಂದರೆ ಆ್ಯಂಡ್ ದೆನ್ ಕ್ವಶನಲ್ಲಿ ಯಾವ ಮೆಥಡ್ನಲ್ಲಿ ಸೊಲ್ಯೂಷನ್ ಮಾಡಬೇಕು ಅಂತ ಕೊಡದೇ ಇದ್ದಾಗ ನೀವು ಫಾರ್ವರ್ಡ್ ಚಾರ್ಜ್ ಮೆಕಾನಿಸಮ್ನಲ್ಲಿ ಸೊಲ್ಯೂಷನ್ ಮಾಡಿ. ನೋಡಿ, ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ? ಡೇಟ್ ಆಫ್ ರಿಮೂವಲ್ ಕೊಟ್ಟಿದ್ದಾರೆ, ಡೇಟ್ ಆಫ್ ಇನ್ವಾಯ್ಸ್ ಕೊಟ್ಟಿದ್ದಾರೆ, ಡೇಟ್ ಆಫ್ ಪೇಮೆಂಟ್ ಕೊಟ್ಟಿದ್ದಾರೆ. ನಾನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಂಡಿದ್ದೀನಿ. ಡೇಟ್ ಆಫ್ ಫಸ್ಟು ಸೀರಿಯಲ್ ನಂಬರ್ ಬರ್ಕೊಂಡಿದ್ದೀನಿ, ಡೇಟ್ ಆಫ್ ರಿಮೂವಲ್ ಬರ್ಕೊಂಡಿದ್ದೀನಿ, ಡೇಟ್ ಆಫ್ ಇನ್ವಾಯ್ಸ್ ಬರ್ಕೊಂಡಿದ್ದೀನಿ, ಡೇಟ್ ಆಫ್ ಪೇಮೆಂಟ್ ಬರ್ಕೊಂಡಿದ್ದೀನಿ. ಟೈಮ್ ಆಫ್ ಸಪ್ಲೈ ಹೇಗೆ ಮಾಡಬೇಕು ಅಂತಂದರೆ ಅರ್ಲಿಯೆಸ್ಟ್ ಆಫ್ ಡೇಟ್ ಆಫ್ ಇನ್ವಾಯ್ಸ್ ಮತ್ತು ಡೇಟ್ ಆಫ್ ರಿಸಿಪ್ಟ್ ಆಫ್ ಪೇಮೆಂಟ್. ಟೈಮ್ ಆಫ್ ಸಪ್ಲೈ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಡೇಟ್ ಆಫ್ ಇನ್ವಾಯ್ಸ್ ಮತ್ತು ಡೇಟ್ ಆಫ್ ರಿಸಿಪ್ಟ್ ಆಫ್ ಪೇಮೆಂಟ್ನಲ್ಲಿ ಯಾವುದು ಅರ್ಲಿಯೆಸ್ಟ್ ಇರುತ್ತೋ ಅದನ್ನು ನಾವು ಟೈಮ್ ಆಫ್ ಸಪ್ಲೈ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಬಟ್ ಒಂದು ರೂಲ್ ಇದೆ, ನೆನ್ಪಿಟ್ಕೊಳ್ಬೇಕು ನೀವು. ಆ ರೂಲ್ ಏನಂತಂದರೆ ಯಾವಾಗಲೂ ಇನ್ವಾಯ್ಸನ್ನು ಇಶ್ಯೂ ಮಾಡಬೇಕಾದ್ರೆ ಡೇಟ್ ಆಫ್ ರಿಮೂವಲ್ಗಿಂತ ಮುಂಚೆನೇ ಇನ್ವಾಯ್ಸನ್ನು ಇಶ್ಯೂ ಮಾಡಬೇಕು. ಇನ್ವಾಯ್ಸ್ ಮಸ್ಟ್ ಬಿ ಇಶ್ಯೂಡ್ ಆನ್ ಆರ್ ಬಿಫೋರ್ ದ ಡೇಟ್ ಆಫ್ ರಿಮೂವಲ್. ಇನ್ವಾಯ್ಸನ್ನು ಯಾವಾಗಲೂ ನಾವು ರಿಮೂವಲ್ ಡೇಟ್ಗಿಂತ ಮುಂಚೆನೇ ಇಶ್ಯೂ ಮಾಡಿದರೆ ಮಾತ್ರ ನಾವು ಡೇಟ್ ಆಫ್ ಇನ್ವಾಯ್ಸ್ ಮತ್ತು ಡೇಟ್ ಆಫ್ ರಿಸಿಪ್ಟ್ ಆಫ್ ಪೇಮೆಂಟನ್ನು ಕನ್ಸಿಡರ್ ಮಾಡಬೇಕು. ಇಲ್ಲ ಅಂತಂದರೆ ಡೇಟ್ ಆಫ್ ಇನ್ವಾಯ್ಸ್ ಬದಲು ಡೇಟ್ ಆಫ್ ರಿಮೂವಲನ್ನೇ ಕನ್ಸಿಡರ್ ಮಾಡಬೇಕು. ನೋಡಿ, ಫಸ್ಟ್ ಡೇಟ್ ನೋಡಿ, ಡೇಟ್ ಆಫ್ ಇನ್ವಾಯ್ಸ್ ಏನಿದೆ 14/6/2024 ಇದೆ. ಡೇಟ್ ಆಫ್ ರಿಮೂವಲ್ ಏನಿದೆ 18/6/2024 ಇದೆ. ಸೊ ಇನ್ವಾಯ್ಸನ್ನು ಯಾವಾಗಲೂ ರಿಮೂವಲ್ಗಿಂತ ಮುಂಚೆನೇ ಇಶ್ಯೂ ಮಾಡಬೇಕು. ಫಸ್ಟ್ ಕೇಸ್ನಲ್ಲಿ ಇಶ್ಯೂ ಮಾಡಿದರೆ ಸೊ ನಾವು ಡೇಟ್ ಆಫ್ ಇನ್ವಾಯ್ಸನ್ನು ಕನ್ಸಿಡರ್ ಮಾಡ್ಬೋದು. ಸೆಕೆಂಡ್ ಕೇಸ್ ನೋಡಿ, ಡೇಟ್ ಆಫ್ ಇನ್ವಾಯ್ಸ್ 21 ಇದೆ, ಡೇಟ್ ಆಫ್ ರಿಮೂವಲ್ 29 ಇದೆ. ಇಲ್ಲೂ ಕೂಡ ಇನ್ವಾಯ್ಸನ್ನು ಡೇಟ್ ಆಫ್ ರಿಮೂವಲ್ಗಿಂತ ಮುಂಚೆನೇ ಇಶ್ಯೂ ಮಾಡಿದರೆ ಸೊ ಇಲ್ಲೂ ಕೂಡ ಇನ್ವಾಯ್ಸನ್ನು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಸೀರಿಯಲ್ ನಂಬರ್ 3ನಲ್ಲಿ ನೋಡಿ, ಡೇಟ್ ಆಫ್ ಇನ್ವಾಯ್ಸ್ 12/11 ಇದೆ, ಬಟ್ ರಿಮೂವಲ್ ಡೇಟ್ 11/11 ಇದೆ. ಸೊ ಇಲ್ಲಿ ಇನ್ವಾಯ್ಸನ್ನು ರಿಮೂವಲ್ ಆದಮೇಲೆ ಇಶ್ಯೂ ಮಾಡಿದರೆ ಸೊ ನಾವಿಲ್ಲಿ ಥರ್ಡ್ ಕೇಸ್ನಲ್ಲಿ ಇನ್ವಾಯ್ಸ್ ಡೇಟನ್ನು ಕನ್ಸಿಡರ್ ಮಾಡೋ ಬದಲು ಡೇಟ್ ಆಫ್ ರಿಮೂವಲನ್ನೇ ಕನ್ಸಿಡರ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಇನ್ವಾಯ್ಸನ್ನು ರಿಮೂವಲ್ ಡೇಟ್ಗಿಂತ ಮುಂಚೆನೇ ಇಶ್ಯೂ ಮಾಡಿರಬೇಕು. ಮುಂಚೆನೇ ಇಶ್ಯೂ ಮಾಡಿದರೆ ಇನ್ವಾಯ್ಸನ್ನು ಕನ್ಸಿಡರ್ ಮಾಡಬೇಕು. ಒಂದು ವೇಳೆ ಏನಾದರೂ ಡೇಟ್ ಆಫ್ ಇನ್ವಾಯ್ಸನ್ನು ರಿಮೂವಲ್ ಆದಮೇಲೆ ಇಶ್ಯೂ ಮಾಡ್ತಾ ಇದ್ದರೆ ನಾವು ರಿಮೂವಲ್ ಡೇಟನ್ನೇ ಕನ್ಸಿಡರ್ ಮಾಡಬೇಕು. ಈಗ ಥರ್ಡ್ ಕೇಸ್ನಲ್ಲಿ ಹೇಗಿದೆ ಅಂತಂದರೆ ಡೇಟ್ ಆಫ್ ಇನ್ವಾಯ್ಸ್ 12/11 ಇದೆ, ನವೆಂಬರ್ 12ನೇ ತಾರೀಕಿದೆ. ಡೇಟ್ ಆಫ್ ರಿಮೂವಲ್ 11/11 ಇದೆ. ಸೊ ರಿಮೂವಲ್ ಆದಮೇಲೆ ಇನ್ವಾಯ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ನಾವು ರಿಮೂವಲ್ ಡೇಟನ್ನೇ ಕನ್ಸಿಡರ್ ಮಾಡಬೇಕು. ಸೊ ನೆಕ್ಸ್ಟ್ ಕೊಟ್ಟಿರೋವಂಥ ಡೇಟ್ 5/3/24, 4/3/24. ನೋಡಿ, ಇಲ್ಲೂ ಕೂಡ ಹೇಗಿದೆ ಅಂತಂದರೆ ಡೇಟ್ ಆಫ್ ಇನ್ವಾಯ್ಸ್ 4/3 ಇದೆ, ರಿಮೂವಲ್ ಡೇಟ್ 5ನೇ ತಾರೀಕಿದೆ. ಸೊ ರಿಮೂವಲ್ಗಿಂತ ಮುಂಚೆನೇ ಇಶ್ಯೂ ಮಾಡಬೇಕು, ರಿಮೂವಲ್ಗಿಂತ ಮುಂಚೆನೇ ಇಶ್ಯೂ ಮಾಡಿದ್ದಾರೆ. ದೆನ್ ಲಾಸ್ಟ್ ಕೇಸ್ನಲ್ಲಿ ಡೇಟ್ ಆಫ್ ಇನ್ವಾಯ್ಸ್ 1 ಇದೆ, ರಿಮೂವಲ್ ಡೇಟ್ 28ನೇ ತಾರೀಕಿದೆ. ಸೊ ಇಲ್ಲಿ ಹೇಗೆ ಅಂತಂದರೆ ಇನ್ವಾಯ್ಸನ್ನು ರಿಮೂವಲ್ಗಿಂತ ಮುಂಚೆನೇ ಇಶ್ಯೂ ಮಾಡಬೇಕಿತ್ತು, ಬಟ್ ರಿಮೂವಲ್ ಆದಮೇಲೆ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ನಾವಿಲ್ಲಿ ರಿಮೂವಲನ್ನೇ ಕನ್ಸಿಡರ್ ಮಾಡಬೇಕು. ನಿಮಗೇನಾದರೂ ಕನ್ಫ್ಯೂಷನ್ ಆದರೆ ಇನ್ನೂ ಈಸಿಯೆಸ್ಟ್ ಹೇಗೆ ಅಂತಂದರೆ ಇವೆರಡರಲ್ಲಿ ಡೇಟ್ ಆಫ್ ರಿಮೂವಲ್ ಮತ್ತು ಡೇಟ್ ಆಫ್ ಇನ್ವಾಯ್ಸ್ನಲ್ಲಿ ಯಾವುದು ಅರ್ಲಿಯೆಸ್ಟ್ ಇರುತ್ತೋ ಅದಕ್ಕೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಫಸ್ಟು 18, 14 ಅರ್ಲಿಯೆಸ್ಟ್ ಯಾವುದು? 14. 29, 27 ಅರ್ಲಿಯೆಸ್ಟ್ ಯಾವುದು? 27. 11, 12 ಅರ್ಲಿಯೆಸ್ಟ್ ಯಾವುದು? 11. 5, 4 ಅರ್ಲಿಯೆಸ್ಟ್ ಯಾವುದು? 4. ನೆಕ್ಸ್ಟ್ 28, 2, 1, 3 ಅರ್ಲಿಯೆಸ್ಟ್ ಯಾವುದು? 28. ಟೈಮ್ ಆಫ್ ಸಪ್ಲೈ ಹೇಗೆ ಫೈಂಡ್ ಔಟ್ ಮಾಡಬೇಕು? ಟೈಮ್ ಆಫ್ ಸಪ್ಲೈ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಅರ್ಲಿಯೆಸ್ಟ್ ಆಫ್ ಡೇಟ್ ಆಫ್ ಇನ್ವಾಯ್ಸ್ ಆರ್ ರಿಮೂವಲ್, ಡೇಟ್ ಆಫ್ ರಿಸಿಪ್ಟ್ ಆಫ್ ಪೇಮೆಂಟ್. ಸೊ ಈಗ ನಾವು ಅಂಡರ್ಲೈನ್ ಮಾಡಿರುವಂಥ ಡೇಟನ್ನು ಡೇಟ್ ಆಫ್ ಪೇಮೆಂಟ್ ಜೊತೆ ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ಮಾಡಿ ಯಾವುದು ಅರ್ಲಿಯೆಸ್ಟ್ ಇರುತ್ತೋ ಅದನ್ನು ಟೈಮ್ ಆಫ್ ಸಪ್ಲೈ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. 14/6/24, 28/6/24 ಅರ್ಲಿಯೆಸ್ಟ್ ಯಾವುದು ಅಂತಂದರೆ 14/6/24. ನೆಕ್ಸ್ಟು ಅಷ್ಟೇ 27/9/24, 20/9/24 ಅರ್ಲಿಯೆಸ್ಟ್ ಯಾವುದು? 20/9/24. ನೆಕ್ಸ್ಟ್ ಇಲ್ಲಿ ಅಂಡರ್ಲೈನ್ ಮಾಡ್ಕೊಂಡಿರೋದು ಡೇಟ್ ಆಫ್ ಇನ್ವಾಯ್ಸಿಗೆ ಅಂಡರ್ಲೈನ್ ಮಾಡ್ಕೊಂಡಿಲ್ಲ, ಡೇಟ್ ಆಫ್ ರಿಮೂವಲ್ಗೆ ಅಂಡರ್ಲೈನ್ ಮಾಡ್ಕೊಂಡಿದ್ದೀವಿ. ಸೊ ಡೇಟ್ ಆಫ್ ರಿಮೂವಲ್ ಮತ್ತು ಡೇಟ್ ಆಫ್ ಪೇಮೆಂಟನ್ನು ಕಂಪೇರ್ ಮಾಡಬೇಕು. 11, 11, 1, 12 ಅರ್ಲಿಯೆಸ್ಟ್ ಯಾವುದು? 11/11/24. ನೆಕ್ಸ್ಟು
4-3-24, 6-3-24 ಅರ್ಲಿಯಸ್ಟ್ 4-3-24. ನೆಕ್ಸ್ಟ್ 28-2-24, 2-3-24 ಅರ್ಲಿಯೆಸ್ಟ್ 28-2-24. ಸೊ ಅಂಡರ್ಲೈನ್ ಮಾಡ್ಕೊಳ್ಳೋದು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ನಿಮಗೆ ಇನ್ವಾಯ್ಸನ್ನು ರಿಮೂವಲ್ ಡೇಟ್ಗಿಂತ ಮುಂಚೆ ಇಶ್ಯೂ ಮಾಡಿದಾರಾ, ನಂತರದಲ್ಲಿ ಇಶ್ಯೂ ಮಾಡಿದಾರಾ ಕನ್ಫ್ಯೂಷನ್ ಆದರೆ ಜಸ್ಟ್ ಅವೆರಡು ಡೇಟನ್ನು ನೋಡಿ ಯಾವುದು ಅರ್ಲಿಯೆಸ್ಟ್ ಇರುತ್ತೋ ಅದಕ್ಕೆ ಅಂಡರ್ಲೈನ್ ಮಾಡ್ಕೊಳ್ಳಿ. 18-14 ಅರ್ಲಿಯೆಸ್ಟ್ 14, 29-27 ಅರ್ಲಿಯೆಸ್ಟ್ 27, 11-12 ಅರ್ಲಿಯೆಸ್ಟ್ 11, 5-4 ಅರ್ಲಿಯೆಸ್ಟ್ 4, 28-1 ಅರ್ಲಿಯೆಸ್ಟ್ 28. ಸೊ ಅಂಡರ್ಲೈನ್ ಮಾಡ್ಕೊಂಡಾದ್ಮೇಲೆ ಆ ಅಂಡರ್ಲೈನ್ ಮಾಡ್ಕೊಂಡಿರೋಂಥ ಡೇಟನ್ನು ಡೇಟ್ ಆಫ್ ಪೇಮೆಂಟ್ ಜೊತೆ ಕಂಪೇರ್ ಮಾಡಿ ಆದಮೇಲೆ ಅವೆರಡರಲ್ಲಿ ಯಾವ್ದು ಅರ್ಲಿಯೆಸ್ಟ್ ಇರುತ್ತೋ 14-28 ಅರ್ಲಿಯೆಸ್ಟ್ 14, ದೆನ್ 27-20 ಅರ್ಲಿಯೆಸ್ಟ್ 20, 11-1 ಅರ್ಲಿಯೆಸ್ಟ್ 11, ದೆನ್ 4-6 ಅರ್ಲಿಯೆಸ್ಟ್ 4, 28-2 ಅರ್ಲಿಯೆಸ್ಟ್ 28. ಸೊ ಈ ಥರದಲ್ಲಿ ಸೊಲ್ಯೂಷನ್ ಮಾಡಬೇಕು. ವೆರಿ ಈಸಿ ಪ್ರಾಬ್ಲಮ್. ಹೀಗೆ ಕೊಟ್ಟಾಗ ಯಾವ ಮೆಥಡ್ನಲ್ಲಿ ಮಾಡಲಿಕ್ಕೆ ಕೊಟ್ಟಿದ್ದಾನೆ ಅಂತ ಗೊತ್ತಾಗಲಿಲ್ಲ ಅಂತ ಅಂದ್ಕೊಂಡು ಬಿಟ್ಟು ಬರಬೇಡಿ. ಏನೂ ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂತಂದರೆ ಫಾರ್ವರ್ಡ್ ಚಾರ್ಜ್ ಮೆಕ್ಯಾನಿಸಮ್ನಲ್ಲಿ ನೀವು ಸೊಲ್ಯೂಷನ್ ಮಾಡಬೇಕಾಗತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.